ನಾನು ಸಿದ್ದು ಕಣಬರಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸದಸ್ಯ. ನಾವು ಈಗಾಗಲೇ ಚಿಕ್ಕೋಡಿ ತಹಶೀಲ್ದಾರ್ ಹಾಗೂ ಅಸಿಸ್ಟೆಂಟ್ ಕಮಿಷನರ್ ಅವರ ಕಚೇರಿಗೆ ಆಗಮಿಸಿದೆವು. ಇಲ್ಲಿ ಚಿಕ್ಕೋಡಿ ಸಮೀಪದ ಸೊರಲ್ಗಾ ಗ್ರಾಮದಲ್ಲಿ ಯಕ್ಷಂಬ ಗ್ರಾಮದಲ್ಲಿ ಒಂದಿಷ್ಟು ಸಾರ್ವಜನಿಕರ ಸಮಸ್ಯೆಗಳನ್ನ ಹೊತ್ತುಕೊಂಡು ನಮ್ಮ KRS ಪಕ್ಷದ ಇವರು ಏನ್ರಿ ಕುಮಾರ ಡೋಂಗ್ರೆ ಅವರು 2 ವರ್ಷದ ಹಿಂದೆನೆ 5 ವರ್ಷದ ಹಿಂದೆನೆ ಈ ತಹಶೀಲ್ದಾರ್ ಅವರಿಗೆ ಹಾಗೂ ಎಸಿ ಅವರ ಗಮನಕ್ಕೆ ತಂದರೂ ಸಹ ಆ ಸಾರ್ವಜನಿಕರ ಕೆಲಸ ಇವತ್ತಿನವರೆಗೂ ಆಗಿರುವುದಿಲ್ಲ. ನಾವು ಸಹ ಇವತ್ತಿನ ದಿವಸ KRS ಪಕ್ಷದ ಒಂದಿಷ್ಟು ಸದಸ್ಯರು ಸೇರಿ ಆ ತಹಶೀಲ್ದಾರ್ ಅವರ ಗಮನಕ್ಕೆ ಮತ್ತೊಮ್ಮೆ ತರೋಣ. ಮುಂದಿನ ದಿನಮಾನದೊಳಗೆ ಈ ಸಮಸ್ಯೆಯನ್ನ ಅವರು ಸರಿ ಮಾಡಿ ಕೊಡ್ಲಿಲ್ಲ ಅಂತಂದ್ರ ತಹಶೀಲ್ದಾರ್ ಆಫೀಸ್ ಮುಂದೆ ಧರಣಿ ಕೊಂಡ್ರು ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ನಾವು ಇಲ್ಲಿ ತಹಶೀಲ್ದಾರ್ ಭೇಟಿ ಆಗ್ಲಿಕ್ಕೆ ಬಂದಿದ್ದು. ಆದ್ರೆ ಇವತ್ತಿನ ದಿವಸ ದುರಾದೃಷ್ಟ ನಮ್ದು, ತಹಶೀಲ್ದಾರ್ ಅವರು ಕೋರ್ಟಿನೊಳಗದಾರ, ಅವರು ಸಿಗುವಂತ ಪರಿಸ್ಥಿತಿ ಇವತ್ತಿನ ದಿವಸ ಇಲ್ಲ. ಆದ್ರಿಂದ ನಾವು ಇಲ್ಲಿರುವಂತಹ ಡೆಪ್ಟಿ ತಹಶೀಲ್ದಾರ್ ಅವರ ಗಮನಕ್ಕಾದ್ರೂ ಸಹ ಈ ವಿಷಯವನ್ನು ತರೋಣ ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ನಾವಿಲ್ಲಿ ಬಂದಿದ್ದೆವು. ಸಾರ್ವಜನಿಕರು ಸಹ ಗಮನಿಸಬೇಕು. ಏನಪ್ಪಾ ಅಂತಂದ್ರ ಇವತ್ತಿನ ದಿವಸ ಡೆಪ್ಟಿ ತಹಶೀಲ್ದಾರ್ ಇರಬಹುದು, ತಲಾಟಿ ಇರಬಹುದು, ಎಸಿ ಅವರು ಇರಬಹುದು, DC ಅವರು ಇರಬಹುದು, ಇವರು ಇರೋದನ ಸಾರ್ವಜನಿಕರ ಸೇವೆಗೆ. ಆದ್ದರಿಂದ ಇವ್ರಿಗೆ ಸಾರ್ವಜನಿಕರು ಕಟ್ಟುವಂತ ತೆರಿಗೆ ಒಳಗ ಸಾಕಷ್ಟು ಸಂಬಳ ನೀಡ್ತತಿ. ಮೇಲಾಗಿ ಇಲ್ಲೇ ನಿಂತೈತಿ, ವಾಹನ ಕೊಡ್ತತಿ, ಡೀಸೆಲ್ ಕೊಡ್ತತಿ, ಮತ್ತ TAD ಕೊಡ್ತೈತೆ. ಇವರು ಯಾವ ಉದ್ದೇಶಕ್ಕೆ ಕೊಡ್ತಪ್ಪ ಅಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಸಾರ್ವಜನಿಕರು ಎಲ್ಲಿರ್ತಾರೋ ಅಲ್ಲೇ ಹೋಗಿ ಅವರ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಲಿ ಅನ್ನೋ ಉದ್ದೇಶಕ್ಕಾಗಿ ತಾಲೂಕಾ ದಂಡಾಧಿಕಾರಿ ಅವ್ರನ್ನ ರಾಜ್ಯ ಸರ್ಕಾರ ನೇಮಕ ಮಾಡಿರ್ತದೆ, ಎಸಿ ಅವ್ರನ್ನ ನೇಮಕ ಮಾಡಿರ್ತದೆ. ಆದ್ರ ಒಂದಿಷ್ಟು ಸರ್ಕಾರಿ ನೌಕರರು ಏನಾಗೈತಪ್ಪ ಅಂತಂದ್ರ ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತನ್ನು ಪರಿಸ್ಥಿತಿಗೆ ನಿರ್ಮಾಣ ಮಾಡಿದಾರ. ಆದ್ರಿಂದ ಈ ಯಕ್ಷಂಬ ಗ್ರಾಮದೊಳಗೆ ಇರುವಂತಹ ಸಾರ್ವಜನಿಕರ ಸಮಸ್ಯೆಯನ್ನ ಇನ್ನಾದರೂ ತಾವು ಹೋಗಿ ವೀಕ್ಷಿಸಿ ಆ ಸಾರ್ವಜನಿಕರಿಗೆ ಒಳ್ಳೆಯ ಒಂದು ಸೇವೆ ಒದಗಿಸಲಿ ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಕೇಳ್ಕೊಳ್ತೇವೆ. ಮತ್ತ ಮುಂದಿನ ದಿನಮಾನದೊಳಗೆ ಈಗಾಗಲೇ 5 ವರ್ಷ ಕಳೆದೈತಿ, ಇನ್ನೂ ಮತ್ತು ಪದೇ ಪದೇ ಇವರು ಟೈಮ್ ತಗೊಂಡಿದ್ದ ಆದ್ರೆ ಮುಂದಿನ ದಿನಮಾನದೊಳಗೆ ನಮ್ಮದೇ ಆದಂತಹ ತಹಶೀಲ್ದಾರ್ ಕಚೇರಿ, ನಾವು ಕಟ್ಟಿದ ತೆರಿಗೆ ಒಳಗ ತಹಶೀಲ್ದಾರ್ ಕಚೇರಿ ರೆಡಿ ಆಗಿರ್ತೈತಿ. ತಹಶೀಲ್ದಾರ್ ಅವರು ಸಹ ಸಂಬಳ ತಗೋತಾರ, ಎಲ್ಲಾ ಅಧಿಕಾರಿಗಳು ತಗೋತಾರ. ನಾವು ಸಾರ್ವಜನಿಕರಿಗೆ ನೀವು ನಿಜವಾದ ಸೇವೆ ನೀಡಲಿಲ್ಲ ಅಂದ್ರೆ ಮುಂದಿನ ದಿನಮಾನದೊಳಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ತಹಶೀಲ್ದಾರ್ ಕಚೇರಿಗೆ ಬೀಗ ಜಡದ ಇಲ್ಲಿ ಹೋರಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತೈತಿ. ಆದ್ರಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಕೈ ಮುಗಿದು ಕೇಳ್ತೇವೆ ನಾವು ತಹಶೀಲ್ದಾರ್ ಅವರಿಗೆ, ನೀವು ದಯವಿಟ್ಟು ಯಕ್ಷಂಬ ಗ್ರಾಮಕ್ಕೆ ಭೇಟಿ ನೀಡಿ ಸಾರ್ವಜನಿಕರ ಸಮಸ್ಯೆ ಏನೈತಿ ಪರಿಹರಿಸಿ ಕೊಡ್ರಿ ಅಂತೇಳಿ ನಾ ಈ ಮೂಲಕ ಆಗ್ರಹ ಮಾಡ್ತಾನ. ಇನ್ನಷ್ಟು ಉಳಿದ ವಿಷಯನ್ನ ನಮ್ಮ ಡೆಪ್ಟಿ ತಹಶೀಲ್ದಾರ್ ಅವರಿಗೆ ಇನ್ನೊಂದ ಸಾರ್ವಜನಿಕರು ವಿಷಯನ ಚರ್ಚೆ ಮಾಡ್ತಾರೆ. ಏನೈತಿ ಹೇಳ್ರಿ. ಅವ್ರು ಗೌರ್ಮೆಂಟ್ ರಸ್ತೆ ಐತಂದ್ರೆ ನಕಾಶದಾಗ ಭೀ ಹಾಕಿ ಐತ್ರಿ, ಅದು ಐತಿ ಎಲ್ಲನೂ ಐತ್ರಿ. ಆದ್ರೆ ಇನ್ನೂ ತನಕ ಅಲ್ಲಿ ಬಂದು ಯಾರು ಬಂದು ತಹಶೀಲ್ದಾರ್ ಸಕಟ್ ಬಂದಿಲ್ಲ, ನೋಡಿ ಹೋಗಿದಾರೆ. ಆದ್ರೂ ಅಲ್ಲಿ ಕಷ್ಟ ಐತಿ ಅನ್ನೋದು ಅವ್ರಿಗೂ ಗೊತ್ತೈತ್ರಿ, ಅದು ಇನ್ನೂ ಮಟ್ಟ ಬಂದಿಲ್ಲ. ಸರ್ವೇದವ್ರು 3 ಸಲ ಬರ್ತಾರೆ, 3 ಸಲ ಈಗ ಆರಾಮ ಇರ್ತೇವೆ ಮಲ್ಲಿಗಿದ್ದಾರಿಗೆ ಆರಾಮ ಇರ್ತೇವೆ. ಮತ್ತು ಒಬ್ಬ ಸರ್ವೆ ಮಾಡಿದಾರೆ, ಅವ್ನು ಸರ್ವೇದವ್ ಹಂಚಿಕೆ ಹಾಕ್ತಾರೆ, ಸರ್ವೇದವಂಗ ಬರಕ್ಕೆ ಬಿಡೋಂಗಿಲ್ಲ ಯಾರು ಅಪೋಸಿಟ್ ಪಾರ್ಟಿ ಅವ್ರು. ಅದಕ್ಕೆ ತಹಶೀಲ್ದಾರ್ ಆಗಲಿ ಮತ್ತು ಇವರಾಗಲಿ ಬಂದು ಅದು ಕಷ್ಟ ಮಾಡಿ ಕೊಡ್ಬೇಕಂತ ಕೇಳಕ್ಕೆ ಹೋಗೋದಾರೆ. ಭಾಳ ಸಲ ಬಂದವ್ರು ಈಗ ಲಾಸ್ಟ್ ಎಲ್ಲ ಸಿಕ್ಕಿ ಲಾಸ್ಟ್ ಕೊಡ್ಯವ್ರು, ಆದ್ರೆ ಇನ್ನೂ ತಕ್ಕ ಭೀ ಅವ್ರು ಬಂದು ಕೊಟ್ಟಿರ್ರಿ. ಮೊನ್ನೆ ಕಾರ್ಮಿಕ ನೋಟಿಸ್ ಎಸಿ ಅವರು ತಹಶೀಲ್ದಾರ್ ಕೊಟ್ಟವ್ರು, ಗೊತ್ತಿಲ್ಲ. ಇನ್ನೂವರೆಗೆ 15 ದಿವಸ ಆಯ್ತು ಅದಕ್ಕೆ ಉತ್ತರ ಇಲ್ರಿ ಮೇಡಮ್. ಈಗ ಕೋರ್ಟ್ ಕೇಸ್ ಐತಿ ಅನ್ನೋ ಉದ್ದೇಶಕ್ಕಾಗಿ ತಮಗೆ ಭೇಟಿ ಮಾಡತ್ತವ್ರಿ ನಾವು. ತಾವು ದಯವಿಟ್ಟು ಅವರ ಪ್ರತಿನಿಧಿಯಾಗಿ ನೀವು ಇಲ್ಲಿ ಬಂದರಿ. ಇದು 5 ವರ್ಷದಿಂದ ಕೇಸ್ ತಮ್ಮ ಆಫೀಸ್ನಿಂದ ಸಾರ್ವಜನಿಕರಿಗೆ ನೀವು ನೀಡಕ್ಕಾಗಲಿಲ್ಲ ಅಂತಂದ್ರೆ ಯಾವ ಮಟ್ಟಕ್ಕೆ ಅಧಿಕಾರಿಗಳು ಕೆಲಸ ಮಾಡತ್ತಾರ ಅನ್ನೋದನ್ನ ಇಲ್ಲಿ ಸಾರ್ವಜನಿಕರು ಗಮನಿಸ್ತಿರ್ತಾರೆ. ದಯವಿಟ್ಟು 5 ವರ್ಷದಿಂದ ತಾವು ಏನು ಕ್ರಮ ಕೈಗೊಂಡಿಲ್ಲ ಅಂದ್ರೆ ಹೆಂಗಂದ್ರೆ ತೆರವುಗೊಳಿಸ್ಬೇಕಂತ ಎಸಿ ಅವರು ಆರ್ಡರ್ ಮಾಡಿದ್ರು. ಮತ್ರಿ ಮೇಡಮ್, ಇದು ನಾವೇನ್ ನಮ್ಮ ಮನೆ ಕೆಲ್ಸಕ್ಕೆ ಕೇಳತ್ತಿಲ್ರಿ, ಇದು ಸಾರ್ವಜನಿಕರ ವಿಷಯ. ನಾವ್ ಯಾರ್ದು ನಮ್ಮ ಮನೆ ಕೆಲ್ಸಕ್ಕೆ ಬಂದಿಲ್ರಿ. ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗತ್ತ ಅನ್ನೋ ಒಂದು ಉದ್ದೇಶ ಇಟ್ಕೊಂತ ಮತ್ತಾರ ಬಂದೇವ್ರಿ. ಅದಕ್ಕೆ ನೀವು ಇರೋದನ್ನ ಸಾರ್ವಜನಿಕರ ಸೇವೆ ಮಾಡ್ಲಿಕ್ರಿ. ದಯವಿಟ್ಟು ತಮ್ಮಲ್ಲಿ ಕೈ ಮುಗಿದ ನಾವು ಇನ್ನೊಂದು ಬೇಡಿಕೋತೀವ್ರಿ, ಆ ಪ್ರಾಬ್ಲಮ್ ಸರಿ ಮಾಡಿ. ಮನವಿ ಇಲ್ರಿ, ಈಗಾಗಲೇ ಇವೆಲ್ಲ ಇವಾದವ್ರ ಆದೇಶಗಳು ಅದಾವ್ರಿ.
ಎಲ್ಲ ಕೊಟ್ಟಿದ್ದಾರೆ ಒಂದು ನಕಲ್ ಕಾಪಿ ಕೊಡ್ರಿ ಅವ್ರಿಗೆ. ಈಗ ತಹಸೀಲ್ದಾರ್ ಅವ್ರಿಗೆ ಏನು ವಿಷಯ ಅನ್ನೋದನ್ನ ಅವ್ರ ಗಮನ ತರಬೇಕು. ಈ ಗದ್ದಲ್ದಾಗ ಅವ್ರು ನಾವ್ ಏನ್ ಹೇಳಿದ್ವಿ ಅನ್ನೋದು ಅವ್ರಿಗೂ ಗೊತ್ತಾಗಿರ್ಬೇಕು. ಅವ್ರು ಕೂಡ ಹೋಗ್ರಿ ಅಲ್ಲೇ ಜುರಾಕ್ಸ್ ಅವ್ರು ಮಾಡ್ಕೊಂಡು ನಿಮ್ಗೆ ಕೊಡ್ತಾರೆ. ಗೋಲ್ಡ್ ಯಾವಾಗ ಮುಗಿತೈತೆ? ಅಲ್ರಿ ಮೇಡಮ್, ಅಲ್ಲ ಮೇಡಮ, ಈಗ ಉಪವಿಭಾಗಾಧಿಕಾರಿಗಳ ದೊಡ್ಡವರು, ತಾಲೂಕಾ ದಂಡಾಧಿಕಾರಿಗಳ ದೊಡ್ಡವರು. ಈಗ ಅವರು ಆದೇಶ ಮಾಡಿದ್ದನ್ನ ಫಾಲೋ ಅಪ್ ಮಾಡ್ಬೇಕಾದವ್ರ ರೀ, ಮತ್ತೆ ಇಷ್ಟು ದಿನ ಆದ್ರೂ ಯಾಕೆ ಮಾಡಿಲ್ಲ? ಸೊ ಅವ್ರ ಪ್ರತಿನಿಧಿ, ರಿಪ್ರೆಸೆಂಟೇಟಿವ್ ಆಫ್ ಯು, ಹೌದ್ರಿ? ಮತ್ತೆ ಯಾಕಿದ್ರಿ ಅದು? ಅಂದ್ರೆ ಈಗ ಮೇಲಾಧಿಕಾರಿಗಳು ಆದೇಶ ಮಾಡಿದ್ರು ಕೂಡ ಕೆಳಗಿನವರು ಅದನ್ನ ಉಲ್ಲಂಘನೆ ಮಾಡ್ತಿದ್ದಾರೆ, ಹೌದ್ರಿ? ಇದನ್ನ ರಿವರ್ಸ್ ಹೋದ್ರೆ ಅಲ್ಲಿ ನಾವೀಗ ಬರ್ತೀವಿ, ಅಲ್ಲಿ ತಹಸೀಲ್ದಾರ್ ಹತ್ರನೂ ಬರ್ತೀವಿ, ತಾಲೂಕು ದಂಡಾಧಿಕಾರಿಗಳ ಗಮನಕ್ಕೂ ಹೇಳ್ತೀವಿ. ಆದ್ರೆ ಇಲ್ಲಿ ಒಂದೇನಂದ್ರೆ ಉಪವಿಭಾಗಾಧಿಕಾರಿಗಳು ಆದೇಶ ಮಾಡಿದ್ರು ಕೂಡ ತಾಲೂಕಾ ದಂಡಾಧಿಕಾರಿಗಳು ಅಥವಾ ತಹಸೀಲ್ದಾರ್ ಅದನ್ನ ಫಾಲೋ ಅಪ್ ಮಾಡ್ತಾ ಇಲ್ಲ. ಇಲ್ಲ ಅಂದ್ರೆ ಹೆಂಗ್ರಿ ಮೇಡಮ್, ಬರೀ ಎಲ್ಲರೂ ಅವ್ರ ಜವಾಬ್ದಾರಿ ಇಲ್ಲಿ ನುಣಸ್ಕೊಳ್ಳೋ ಪ್ರಯತ್ನ ನಡೆದೈತಿ ಮೇಡಮ್. 5 ವರ್ಷ ದಿನ ಆಯ್ತು ಮೇಡಮ್. ಇದು ಸಿವಿಲ್ ಮ್ಯಾಟ್ರ್ ಮೇಡಮ್, ಸಿವಿಲ್ ಮ್ಯಾಟ್ರ್. 5 ವರ್ಷ ದಿನ ಬೇಕ್ರಿ. ಆದೇಶ ಮಾಡ್ತಿದ್ದಾರೆ ಗೌರ್ಮೆಂಟ್ ರಸ್ತೆ ಇದಕ್ಕೆ ಸರ್ಕಾರ ರಸ್ತೆ ಗೌರ್ಮೆಂಟ್ ರಸ್ತೆಗಳು ಆದೇಶ ಮಾಡ್ಕೊಡ್ಬೇಕಂತ ರೈತರಿಗೆ ನಾವು 2 ದಿವ್ಸಕ್ಕೊಂದು ಬರತ್ತೇವೆ ಇಲ್ಲಿ. ಇಬ್ರು 2 ದಿವ್ಸ ಬರ್ತೀವಿ, ಮಾಡ್ತೀವಲ್ಲ ಮಾಡ್ತಿಲ್ಲ ಅಂತಾರ. ಬಟ್ ಮಾಡಕ್ಕೆ ಯಾರಿಲ್ಲ. ಆರಾಗಿ ಕೇಳ್ರೆ ಆರಾಗಿ ಸಂದರ್ಭ ಆಗ್ತಾರೆ. ಒಂದ್ 10 ನಿಮಿಷ ನಮಗೆ ಟೈಮ್ ಮಾಡಿಸ್ರಿ. ಒಂದ್ 10 ನಿಮಿಷ ನಮಗೆ ಇದು ಮಾಡ್ರಿ. ಸ್ವಲ್ಪ ಹೇಳಿ ನಮ್ಗೆ